ಹಾಯ್ ಹಲೋ ಬಚ್ಚು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗಿ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 3 ಮಾರ್ಕ್ಸಿನ 13ನೇ ಪ್ರಶ್ನೆಯನ್ನ ನೋಡೋಣ. ಅ ಮ್ಯಾನ್ ಆಫ್ ಹೈಟ್ 2 meters ವಾಕ್ಸ್ at a uniform speed of 5 km per hour away from a lamp post which is 6 meter high. Find the rate at which the length of his shadow increases. ತುಂಬಾ ಸುಲಭವಾಗಿರೋ ಪ್ರಶ್ನೆ ಮಕ್ಕಳೇ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತಾನು ಹೇಳ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕಾಗತ್ತೆ. ಸೊ ಒಬ್ಬ ಮನುಷ್ಯ ಇದ್ದಾನೆ, ಅವನ ಎತ್ತರ ಎಷ್ಟಿದೆ? 2 ಮೀಟರ್ ಇದೆ. ಸೊ ಮ್ಯಾನ್ ಈಸ್ ಹೈಟ್ ಹೌ ಮಚ್? 2 meter. He is walking away from what? So uniform speed away from lamp post. ಲ್ಯಾಂಪ್ ಪೋಸ್ಟ್ ಒಂದಿದೆ, ಇಲ್ಲಿಂದ ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ನಡ್ಕೋತಾ ಹೋಗ್ತಾ ಇದ್ದಾನೆ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ. ಎಷ್ಟ? 5 km per hour. ಇದು ಲ್ಯಾಂಪ್ ಪೋಸ್ಟ್ ಅಂತ ಹೇಳೋಣ ಮಕ್ಕಳೇ. ಎ ಬಿ ಅನ್ನ ಏನಂತ ಕರೆಯೋಣ? ಇದು ಲ್ಯಾಂಪ್ ಪೋಸ್ಟ್. ಇದಕ್ಕೆ ಲ್ಯಾಂಪ್ ಪೋಸ್ಟ್ ಅಂತ ಕರಿತೀವಿ ನಾವು ಎ ಬಿಗೆ. ಸೊ ಒಬ್ಬ ಮನುಷ್ಯ 2 ಮೀಟರ್ ಎಷ್ಟು ವಾಕ್ ಮಾಡ್ತಾ ಇದ್ದಾನೆ? ಯಾವ ಸ್ಪೀಡ್ ನಲ್ಲಿ? 1 ತಾಸಿಗೆ 5 km ಹೋಗ್ತಾ ಇದ್ದಾನೆ ಡಿಸ್ಟೆನ್ಸ್. ಸೊ ಅವನು ಆಲ್ರೆಡಿ ಲ್ಯಾಂಪ್ ಪೋಸ್ಟ್ ನಿಂತ್ರ ಅವೇ ಇದ್ದಾನೆ. ಎಷ್ಟು ಅದಾನ ಅನ್ನೋದು ಗೊತ್ತಿಲ್ಲ. ದಿಸ್ ಇಸ್ ಅ ಮ್ಯಾನ್. ದಿಸ್ ಮ್ಯಾನ್, MN is a man who is away from some distance already from the lamp post, and this we will call it as x meter from A to lamp post to this man. ನನಗೆ ಗೊತ್ತಿಲ್ಲ, ಮನುಷ್ಯ ಆಲ್ರೆಡಿ ದೂರ ಅದಾನ ಲ್ಯಾಂಪ್ ಪೋಸ್ಟ್ ನಿಂತ್ರ, ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ಈ ಮನುಷ್ಯ ಲ್ಯಾಂಪ್ ಪೋಸ್ಟ್ ನಿಂತ ಇಲ್ಲಿದ್ದಾನೆ. ಸೊ ಈ ಒಂದು ಲ್ಯಾಂಪ್ ಪೋಸ್ಟ್ ಇದೆಷ್ಟಿದೆ? ಹೈಟ್ ಆಫ್ 6 ಮೀಟರ್ ಇದೆ ಮಕ್ಕಳೇ. ಇದು 6 ಮೀಟರ್ ಇದೆ ಲ್ಯಾಂಪ್ ಪೋಸ್ಟ್. ಮನುಷ್ಯ ಎಷ್ಟು ಹೈಟ್ ಇದಾನ? 2 ಮೀಟರ್ ಇದ್ದಾನೆ. 2 ಮೀಟರ್ ಹೈಟ್ ಮನುಷ್ಯ ಇದ್ದಾನೆ. ಸೊ ಮ್ಯಾನ್ ಈಸ್ ಆಫ್ ಹೈಟ್ ಹೌ ಮಚ್? 2 ಮೀಟರ್. ಇವಂದು ಇಲ್ಲೇ ಈ ಲೈಟ್ ಲ್ಯಾಂಪ್, ಏನ್ ಲ್ಯಾಂಪ್ ಇರತ್ತಲ್ಲ, ಇದು ಲೈಟ್ ಈ ಮನುಷ್ಯನ ಮೇಲೆ ಬಿದ್ದು ಈ ಸ್ಯಾಡೋ ಇಲ್ಲಿ ಮುಂದೆ ಬೀಳಾಗುತ್ತದ. ಆ ಸ್ಯಾಡೋ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ನಿಂತಿದೀವಲ್ಲ, ಇಲ್ಲಿಂದ ಮೂವ್ ಮಾಡ್ತಾ ಇದ್ರೆ ನನ್ ಸ್ಯಾಡೋ ಇನ್ಕ್ರೀಸ್ ಆಗ್ತಾ ಇದೆ ಮಕ್ಕಳೇ. ಅದು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ಅವನ್ ಸ್ಯಾಡೋ ಎಲ್ಲಿ ಬೀಳ್ತಾ ಇದೆ? ಇಲ್ಲಿ ಮುಂದುಗಡೆ ಬೀಳ್ತಾ ಇದೆ. ಸೊ ಇದು ಸ್ಯಾಡೋ. ಇದು ಇದಕ್ಕೆ ನಾವು ಹೆಸರನ್ನು ಕೊಡೋಣ. MS ಅಂದ್ರೆ ಏನು? MS ಅಂದ್ರೆ ಏನಾಗುತ್ತೆ ಮಕ್ಕಳೇ? ಇದು ಸ್ಯಾಡೋ. ಇದಕ್ಕೆ Y ಅಂತ ಹೆಸರು ಕೊಡೋಣ. MS is Y is nothing but shadow. Shadow is falling here, and if you join this, you see, if you join this one, this is MN is the height of the man. So idu shadow agutte makkale. ಇದು shadow. So ಅವನ್ shadow increase ಆಗ್ತಾ ಇದೆ. ಅವನು ಯಾವಾಗ ಲ್ಯಾಂಪ್ ಪೋಸ್ಟ್ ದಿಂತ್ರ ಮುಂದಗಡೆ ಹೋದಾಗ ಏನಾಗುತ್ತೆ? ಅವನ್ shadow slowly increase ಆಗ್ತಾ ಇದೆ. ಇದನ್ನ ಪ್ರಶ್ನೆನ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಲ್ಯಾಂಪ್ ಪೋಸ್ಟ್, ಇದು ಮನುಷ್ಯ 2 ಮೀಟರ್. ಲ್ಯಾಂಪ್ ಪೋಸ್ಟ್ ಎಷ್ಟಿದೆ? 6 ಮೀಟರ್ ಇದೆ. ಸೊ ಇದು ಮನುಷ್ಯ ಎಷ್ಟದಾನೆ? 2 ಮೀಟರ್. ಅವ ಆಲ್ರೆಡಿ ಅವೇ ಅದಾನ. ಎಲ್ಲಿಂದ? ಲ್ಯಾಂಪ್ ಪೋಸ್ಟ್ ದಿಂತ್ರ ಅವೇ ಅದಾನ. ಎಷ್ಟು ಅವೇ ಅದಾನ ಗೊತ್ತಿಲ್ಲ. ಎಕ್ಸ್. ಪ್ರತಿ ಗಂಟೆಗೂ 5 ಕಿಲೋಮೀಟರ್ ನಡೀತಾನೆ. हर एक घंटे को 5 किलोमीटर चल रहा है वो आदमी. ಸೊ ಈಗ ನಾವು ಏನ್ ಮಾಡ್ಬೇಕು? ಫೈಂಡ್ ದ ರೇಟ್ ಅಟ್ ವಿಚ್ ದ ಲೆಂತ್ ಆಫ್ ಹಿಸ್ ಸ್ಯಾಡೋ ಇನ್ಕ್ರೀಸ್. ಸ್ಯಾಡೋ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ಚೇಂಜ್ ಅನ್ನೋದು ಬರುತ್ತಲ್ಲ ಮಕ್ಕಳೇ, ಅಲ್ಲಿ ಡೆರಿವೇಟಿವ್ ಬರುತ್ತೆ. ಇನ್ಕ್ರೀಸ್ ಅನ್ರಿ, ಡಿಕ್ರೀಸ್ ಅನ್ರಿ, ಅವೆಲ್ಲ ಏನಾಗುತ್ತೆ? ಡೆರಿವೇಟಿವ್ ಆಗುತ್ತೆ. ಚೇಂಜ್, ರೇಟ್ ಆಫ್ ಚೇಂಜ್, ದಟ್ ಈಸ್ ಡೆರಿವೇಟಿವ್ ಆಗಿರುತ್ತೆ ಮಕ್ಕಳೇ. ಸೊ ಈಗ ಇದನ್ನ ಹೇಗೆ ಬರಿಬೇಕು ಆನ್ಸರ್ ಅನ್ನ ಅಂದ್ರೆ, ಲೆಟ್ ಎ ಬಿ ದಿ ಲ್ಯಾಂಪ್ ಪೋಸ್ಟ್. ಎ ಬಿ ಅನ್ನೋದು ಏನಿದೆ? ಲ್ಯಾಂಪ್ ಪೋಸ್ಟ್. ಅಂಡ್ MN be the man of height how much? height ಎಷ್ಟಿದೆ ಆ ಮನುಷ್ಯಂದು? 2 ಮೀಟರ್ ಇದೆ. 2 ಮೀಟರ್. ಸೊ 2 meters ಇದೆ. ವೇಟ್ ಮಕ್ಕಳೇ, 2 meters ಹೈಟ್ ಆಫ್ 2 meters ಇದ್ದಾನೆ ಅವನು. ಸೊ ಆಮೇಲೆ ಅಂಡ್ AM ಅನ್ನ ಏನಂತ ತಗೊಂಡಿದೀವಿ? X ಮೀಟರ್ ಅಂತ ತಗೊಂಡಿದೀವಿ. X meters. And MS is the what? MS is the shadow of the man. MS ಏನಿದೆ? ಇದು shadow of the man. ಈಗ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ.
a man of height 2 meter ಅದು ಬರ್ದಿದೀವಿ ಆಲ್ರೆಡಿ mn ನ ಆದ್ರೂ ಬರೆಯೋಣ. ಸೊ mn ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 2 ಮೀಟರ್ ಅನ್ನ ಕೊಟ್ಟಿದ್ದಾರೆ, 2 ಮೀಟರ್. ಸೊ height of the man is how much? 2 meter. mn is the man. ಸೊ walks uniform speed of 5 kilometer. ಅವನು ವಾಕ್ ಮಾಡ್ತಾ ಇದ್ದಾನೆ ಅಂದ್ರೆ ಏನು? ಚೇಂಜ್ ಆಗುತ್ತೋ ಅಥವಾ ಇಲ್ಲೋ? ಯಾವಾಗ ಚೇಂಜ್ ಆಗುತ್ತೆ ಮಕ್ಕಳೇ? ವಾಕ್ ಮಾಡುವಾಗ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ. ಎಲ್ಲಿ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ? ಈ ಎಕ್ಸ್ ನಲ್ಲಿ ಚೇಂಜ್ ಆಗುತ್ತೆ. ಎಕ್ಸ್ ನಲ್ಲಿ ಚೇಂಜ್ ಆದ್ರೆ ಡೆರಿವೇಟಿವ್ ಬರುತ್ತೆ ಮಕ್ಕಳೇ. ನಾನು ಅವಾಗ ಹೇಳಿದೀನಿ ಚೇಂಜ್ ಅನ್ನೋದು ಬಂದ್ರೆ ಡೆರಿವೇಟಿವ್ ಬರುತ್ತೆ. ಯಾಕೆ ಟಿ ಬರೆದ್ರಿ ಸರ್? ಡಿ ಎಕ್ಸ್ ಬೈ ಡಿ ಟಿ ಯಾಕೆ ಬರೆದ್ರೆ ಅವರ್ ಇದೆ ಮಕ್ಕಳೇ, ಟೈಮ್ ಇದೆಲ್ಲ ಪರ್ ಅವರ್ ಅಂತ ಇದ್ರೆ ಅದಕ್ಕೆ ಡಿ ಟಿ ಬರುತ್ತೆ. ಇದು ಎಷ್ಟಾಗುತ್ತೆ? 5 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಏನ್ ಗೊತ್ತಿದೆ? ಎಂ ಕೊಟ್ಟಿದ್ದಾರೆ ಎಕ್ಸ್ ಅಂತ, ಅಥವಾ ನಾವು ಕನ್ಸಿಡರ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಎಂ ಎಸ್ ಅನ್ನು ಕೊಟ್ಟಿದ್ದಾರೆ ವೈ ಅಂತ. ಸೊ ಅರ್ಥ. ಈಗ ನಮಗೆ ಪ್ರಶ್ನೆ ಏನಿದೆ? ಹೌ ಮಚ್ ಸ್ಯಾಡೋ ಇಸ್ ಇನ್ಕ್ರೀಸಿಂಗ್ ಅಂದ್ರೆ ಡಿ ವೈ ಬೈ ಡಿ ಟಿ. ಇನ್ಕ್ರೀಸ್ ಅಂದ್ರೆ ಡೆರಿವೇಟಿವ್ ಆಗುತ್ತೆ ಮಕ್ಕಳೇ. ಸ್ಯಾಡೋ ಅಂದ್ರೆ ವೈ ಅಂತ ಕನ್ಸಿಡರ್ ಮಾಡಿದೀವಲ್ಲ ಎಂ ಎಸ್. ಇದು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ಇನ್ಕ್ರೀಸ್ ಅಂದ್ರೆ ಏನು? ಇನ್ಕ್ರೀಸ್ ಅಂದ್ರೆ ಡೆರಿವೇಟಿವ್ ಆಗುತ್ತೆ ಮಕ್ಕಳೇ. ಸೊ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಈಗ ಏನಾಗುತ್ತೆ ನೋಡಿ, ಫ್ರಾಮ್ ದಿ ಫಿಗರ್ ಅಬ್ಸರ್ವ್ ವೆರಿ ಕೇರ್ಫುಲಿ. ಫಿಗರ್ ಅನ್ನ ಬಹಳ ತೀಕ್ಷ್ಣವಾಗಿ ನೋಡ್ಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಎ ಎಸ್ ಬಿ ಟ್ರಯಾಂಗಲ್ ಅಂಡ್ ಎಂ ಎಸ್ ಎನ್ ಎರಡು ಏನಿದೆ? ಸಿಮಿಲರ್ ಟ್ರಯಾಂಗಲ್ಸ್ ಇದೆ ಮಕ್ಕಳೇ. ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಗೊತ್ತಲ್ವಾ? ನೋಡ್ಲಿಕ್ಕೆ ಸೇಮೇ ಇರುತ್ತೆ, ಸೈಜ್ ನಲ್ಲಿ ಚಿಕ್ಕದು ದೊಡ್ಡದು ಆಗಿರುತ್ತೆ. ಎಂ ಎಸ್ ಎನ್ ಏನಿದೆ ಅಲ್ಲ ಟ್ರಯಾಂಗಲ್, ಇದು ಚಿಕ್ಕದಾಗಿದೆ. ಎ ಎಸ್ ಬಿ ಇದು ದೊಡ್ಡದಾಗಿದೆ. ಸೊ ಬೋತ್ ಆರ್ ವಾಟ್? ಸಿಮಿಲರ್ ಟ್ರಯಾಂಗಲ್ಸ್. ಜಸ್ಟ್ ದೇ ಆರ್ ಇನ್ ಸೇಮ್ ಶೇಪ್ ಬಟ್ ಡಿಫರೆಂಟ್ ಸೈಜ್. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸಿಮಿಲರ್. ಇದು 10ನೇ ಇದ್ದಾಗ ಕಲ್ತಿದ್ರಿ. ನೋಡೋಕೆ ಸೇಮ್ ಇದ್ದು ಸೈಜ್ ಗಳಲ್ಲಿ ಬೇರೆ ಇದ್ರೆ ಏನಾಗುತ್ತೆ? ಸಿಮಿಲರ್ ಅಂತ ಕರಿತೀವಿ ಮಕ್ಕಳೇ. ಸೊ ಸಿಮಿಲರ್ ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಎಂ ಎಸ್ ಎನ್ ಇಸ್ ಸಿಮಿಲರ್. ಇದು ಸಿಂಬಲ್ ಅಪ್ ಸಿಮಿಲರ್ ಅದ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದು ಸಿಮಿಲರ್ ದ ಸಿಂಬಲ್ ಆಗಿರುತ್ತೆ. ಸಿಮಿಲರ್ ಟು ವಾಟ್? ಟ್ರಯಾಂಗಲ್ ಎ ಎಸ್ ಬಿ. ಎಂ ಎಸ್ ಎನ್ ಇದು ಟ್ರಯಾಂಗಲ್ is same as ASB. ಎರಡು ಸೇಮ್ ಆಗಿದೆ. When you are saying two triangles are similar, their corresponding sides are what? Proportional or not? ಎರಡು ಟ್ರಯಾಂಗಲ್ಸ್ ಗಳು ಸಿಮಿಲರ್ ಆದ್ರೆ ಅವತ್ತದು ಬಾಹುಗಳು ಏನಾಗಿರುತ್ತೆ? ಪ್ರಪೋರ್ಷನಲ್ ಆಗಿರುತ್ತೆ, ಅನುಪಾತಗಳು ಸೇಮ್ ಆಗಿರುತ್ತೆ. ಸೊ ನೋಡಿ ಈಗ ಏನಂತ ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. ಎಂ ಎಸ್ ಡಿವೈಡೆಡ್ ಬೈ ಏನಾಗುತ್ತೆ? ಎಂ ಎಸ್ ಇಸ್ ಡಿವೈಡೆಡ್ ಬೈ ಎ ಎಸ್ ಆಗುತ್ತೆ ಮಕ್ಕಳೇ. ಈಗ ನೆಕ್ಸ್ಟ್ ಏನಾಗುತ್ತೆ? ಎಂ ಎನ್. ಈಗ ನೋಡಿ ಎಂ ಎಸ್ ಏನಿದೆ ಅಲ್ಲ ಇದು ಡಿವೈಡೆಡ್ ಬೈ ಎ ಎಸ್ ಆಗುತ್ತೆ. ಸೇಮ್ ಇದರಲ್ಲಿ ತಗೋಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಎಂ ಎನ್ ಡಿವೈಡೆಡ್ ಬೈ ಎ ಬಿ ಆಗುತ್ತೆ ಮಕ್ಕಳೇ, ಎ ಬಿ. ಸೊ ಎಂ ಎಸ್ ಏನಾಗಿದೆ ಮಕ್ಕಳೇ? ವಾಯ್ ಆಗಿದೆ. ಎ ಎಸ್ ಏನಾಗುತ್ತೆ ನೋಡಿ, ಎಂ ಎಸ್ ವಾಯ್ ಇದೆ, ಎ ಎಸ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಪ್ಲಸ್ ವಾಯ್ ಆಗುತ್ತೆ ಮಕ್ಕಳೇ. ಎ ಎಂ ಪ್ಲಸ್ ಎಂ ಎಸ್ ಆಗುತ್ತೆ. ಎ ಎಂ ಅಂದ್ರೆ ಏನು? ಎಕ್ಸ್, ಎಂ ಎಸ್ ಅಂದ್ರೆ ವಾಯ್ ಆಗುತ್ತೆ ಮಕ್ಕಳೇ. ಸೊ ಎಂ ಎನ್ ಎಷ್ಟಿದೆ? ಎಂ ಎನ್ 2 ಇದೆ. ಸೊ ನೆಕ್ಸ್ಟ್ ಏನಿದೆ? ಸ್ಯಾಡೋ. ಇದನ್ನು ಬರ್ಕೊಂಡ್ ಬಿಡಿ. ಎ ಬಿ ಎಷ್ಟಿದೆ? 6 ಮೀಟರ್ ಆಗಿದೆ ಮಕ್ಕಳೇ. ಸೊ ಎ ಬಿ ಎಷ್ಟಿದೆ? 6 ಆಗಿದೆ. ಸೊ 2 1 ಜಾ 2 3 ಜಾ 2 1 ಜಾ 2 3 ಜಾ ಆಗುತ್ತೆ ಮಕ್ಕಳೇ. 3 into y 3y x ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 3 into y ಅಂದ್ರೆ 3y, x ಪ್ಲಸ್ y into 1 x ಪ್ಲಸ್ y ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. 3 ಈ ಕಡೆ ಕಳಿಸಿದೆ, x ಪ್ಲಸ್ y ನ ಈ ಕಡೆ ಕಳಿಸಿದ್ನಿ. ಸೊ ಪ್ಲಸ್ y ಈ ಕಡೆ ಬಂದ್ರೆ ಮೈನಸ್ y ಆಗುತ್ತೆ, ಇಸ್ ಈಕ್ವಲ್ ಟು x. 3 y ಒಳಗಡೆ 1 y ಹೋದ್ರೆ 2 y, ಸೊ ಇಸ್ ಈಕ್ವಲ್ ಟು x. ಸೊ y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಮಕ್ಕಳೇ? 1/2 ಇಂಟು ಎಕ್ಸ್ ಆಗುತ್ತೆ. x/2 ಬರೀತಿದ್ದೆ, ಅರ್ಥ ಆಗ್ಬೇಕಲ್ಲ ಎಲ್ಲ ಮಕ್ಕಳಿಗೂ. ಸೊ ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು
ಟಿ ಮಾಡಿ ಡಿಫರೆನ್ಶಿಯೇಟ್, ಯಾಕಂದ್ರೆ ನಮಗೆ dy by dt ನೇ ಬೇಕಾಗಿದೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ dy by dt ನೇ ಕೇಳಿದೆ. shadow is how much increasing? dy by dt half into derivative of x with respect to t. ಡೆರಿವೇಟಿವ್ x with respect to t ಒಂದ್ ಹತ್ತು ಬರೆಯೋಂಗಿಲ್ಲ, ಯಾಕಂದ್ರೆ ಒಂದ್ ಬರುದಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲ. ಒಂದ್ ಬರಿಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕಲ್ಲ, ಎಕ್ಸ್ ಇಲ್ಲ, ಟಿ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಡೆರಿವೇಟಿವ್ dx by dt ಉಳಿತದ. ಸೊ dx by dt ನಮ್ಮ ಹತ್ರ ಇದೆ. ಆ ಮನುಷ್ಯ ನಡೀತಾ ಇದ್ದಲ್ಲ, ಎಷ್ಟು ನಡೀತಿದ್ದ, ಪ್ರತಿ ಕಿಲೋಮೀಟರ್ 5 ಕಿಲೋಮೀಟರ್ dx by dt. ಸೊ ಇಂಟು 5 ಮಾಡಿ, ಇದು ಇಂಟು ಎಕ್ಸ್ ಅಲ್ಲ, ಎಕ್ಸ್ ಅಲ್ಲ ಮಕ್ಕಳೇ, ಇಂಟು ಇದೆ ಇದು. ಸೊ ಹಾಫ್ ಇಂಟು 5/2 ಬರುತ್ತೆ, ಅಥವಾ 2.5 ಅಂತ ಬರೋದು ನಡೆಯುತ್ತೆ. ಸೊ 5/2 ಕಿಲೋಮೀಟರ್ ಪರ್ ಅವರ್. ಅವ್ನ ಸ್ಯಾಡೋ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 5/2 ಕಿಲೋಮೀಟರ್ ಪರ್ ಅವರ್ ಆಗ್ತಾ ಇದೆ ಮಕ್ಕಳೇ. ಇದೇ ಅದರದ್ದು ಉತ್ತರ, 3 ಮಾರ್ಕ್ಸಿಗೆ ಬರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ ಲಗೆ ರಹೋ ಮ್ಯಾಥ್ಸ್ ಕೆ ಸಾಥ್. ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಕಾಪಿ.